ನಾವ್ ಮನೆಗೆ ಹೋಗಿ ತಲುಪಿದಿವಾ ಇಲ್ಲ ಅಂತ ಯಾರು ಕ್ಯಾರೆ ಮಾಡಲ್ಲ ಸರ್. ಶೂಟಿಂಗ್ ಸ್ಪಾಟ್ ಬಿಟ್ಟು ಆಚೆ ಹೋದ್ನಾ ಅಷ್ಟೇ. ಹೀರೋಗೆ ಯಾವ ತರ ಟ್ರೀಟ್ ಕೊಡ್ತಾರಲ್ಲ ಅದ್ರಲ್ಲಿ ನಮ್ಗೆ 1% ಕೊಡ್ಲಿ ಸಾಕು. ನಮ್ಗೆ 1% ಕೊಡ್ತಾ ಇಲ್ಲ ನಮ್ಗೆ ಗ್ಯಾಂಗ್ ಬಾಯ್ಸ್ಗೆ. ನಮ್ ಫೆಸಿಲಿಟಿ ಇಲ್ಲ. ಹಾಸ್ಪಿಟ್ಲ್ ಆಗಿರ್ಬೋದು, ಒಂದೇನ್ ನಮ್ ಕಷ್ಟ ಸುಖ ಕೇಳಕ್ ಯಾರು ಇಲ್ಲ. ಶೂಟಿಂಗ್ ಬಸ್ ಅಂತ ಇರುತ್ತಲ್ಲ, ತಂದ್ಬಿಟ್ಟು ನೈಟ್ 2 ಗಂಟೆ ಸುಮ್ನಳ್ಳಿ ಬ್ರಿಡ್ಜ್ ತಳಗ್ ಬಿಟ್ಟು ಹೋಗ್ತಾರೆ. ಅವಾಗ ನಾವ್ ಎಲ್ಲಿ ಹೋಗಕ್ ಸಾಧ್ಯ 2 ಗಂಟೆಗೆ? ಇಂಪಾರ್ಟೆಂಟ್ ಅಲ್ಲ, ಇವ್ರೇನ್ ಎನಿ ಟೈಮ್ ಕಾಲ್ ಮಾಡಿದ್ರೆ ಬರ್ತಾರೆ ಹಂಗ ಅನ್ಕೊಂಡ್ಬಿಟ್ಟಾರ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೈನ್ಸ್. ನಾವು ಸುಮಾರು ಮೂವಿಗಳಲ್ಲಿ ನೋಡಿರ್ತೀವಿ, ಸುಮಾರು ಸೆಟ್ ಅಲ್ಲಿ ಇಂಟರ್ವ್ಯೂಸ್ ಮಾಡಿರ್ತಾರೆ, ಸುಮಾರು ದೊಡ್ಡ ದೊಡ್ಡ ಸ್ಟಾರ್ಸ್ ನ ಇಂಟರ್ವ್ಯೂಸ್ ಮಾಡಿರ್ತಾರೆ. ಯಾವ್ದಾದ್ರು ಚಾನಲ್ ಸರಿ, ಯಾವ್ದೋ ದೊಡ್ಡ ದೊಡ್ಡ ಸ್ಟಾರ್ಸ್ ನ ಇಂಟರ್ವ್ಯೂ ಮಾಡುವಾಗ ವಿಲನ್ಸ್, ಹೀರೋಯಿನ್ಸ್, ಐಟಮ್ ಡ್ಯಾನ್ಸರ್ಸ್ ಇವ್ರನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಜೂನಿಯರ್ಸ್ ಮತ್ತೆ ಗ್ಯಾಂಗ್ ಬಾಯ್ಸ್ ಇವರೆಲ್ಲ ಕುತ್ಕೊಂಡು ಏನ್ ಮಾಡ್ತಿದ್ದಾರೆ, ಇಲ್ಲ ಯಾಕೆ ಇವ್ರು ಯಾರು ನಮ್ಮ ಹತ್ರ ಇಂಟರ್ವ್ಯೂ ತಗೋತಾ ಇಲ್ಲ, ಯಾಕೆ ಇವ್ರು ಯಾರು ನಮ್ಮ ಹತ್ರ ಬೈಟ್ಸ್ ಕೇಳ್ತಿಲ್ಲ ಅಂತ ಎಲ್ಲೋ ದೂರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಎಲ್ಲಾ ಚಾನಲ್ ಅವರಲ್ಲ, ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಹೋಗಿ ಅವ್ರನ್ನ ಒಂದ್ಸರಿ ಮಾತಾಡ್ಸಿ, ನೀವ್ ಯಾಕೆ ಇಲ್ಲಿ ಕುತ್ಕೊಂಡಿದೀರಾ, ನಿಮ್ ಕೆಲ್ಸ ಏನು ಶೂಟಿಂಗ್ ಅಲ್ಲಿ, ನೀವ್ ಎಷ್ಟು ವರ್ಷದಿಂದ ಗ್ಯಾಂಗ್ ಬಾಯ್ ಆಗಿದ್ದೀರಾ, ನೀವು ಗ್ಯಾಂಗ್ ಬಾಯ್ಸ್ ಅಂದ್ರೆ ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ ಶೂಟಿಂಗ್ ಅಲ್ಲಿ, ಗ್ಯಾಂಗ್ ಬಾಯ್ ಕೆಲ್ಸ ಏನು, ಗ್ಯಾಂಗ್ ಬಾಯ್ಸ್ ಕೆಲ್ಸದ ಟೈಮಿಂಗ್ಸ್ ಏನು, ಅವ್ರ ಕಷ್ಟಗಳೇನು ಒಂದ್ಸರಿ ಮಾತಾಡ್ಸಿ ಅವ್ರ ಕತೆ ತುಂಬಾ ಅಂದ್ರೆ ತುಂಬಾ ಅಯ್ಯೋ ಅಂತಾರಲ್ವಾ, ಅದನ್ನೆಲ್ಲ ಮೀರಿ ಇರುತ್ತೆ. ಸುಮಾರು ವರ್ಷಗಳಿಂದ 20 ವರ್ಷದಿಂದ ಗ್ಯಾಂಗ್ ಬಾಯ್ ಆಗಿರೋದಿದ್ದಾರೆ, 5 ವರ್ಷದಿಂದ, 3 ವರ್ಷದಿಂದ, ಸುಮಾರು ವರ್ಷಗಳಿಂದ ಗ್ಯಾಂಗ್ ಬಾಯ್ ಆಗೇ ಕೆಲಸ ಮಾಡ್ಕೊಂಡು ಕೊನೆಗೂ ಗ್ಯಾಂಗ್ ಬಾಯ್ ಆಗೇ ಇಟ್ಬಿಡ್ತಾರೆ. ಅದರಲ್ಲೂ ಸುಮಾರು ಜನ ಆರ್ಟಿಸ್ಟ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇವರೆಲ್ಲರ ಕತೆಗಳನ್ನ ನಮ್ ಚಾನಲ್ ಇವತ್ತು ಒಂದು ಸಣ್ಣದಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಹೊರಟ್ವಿ. ಬನ್ನಿ ಆ ಕತೆ ಏನು ಅಂತ ನೀವೇ ನೋಡೋರಂತೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ನಾನ್ ನಿಮ್ಮ ಪ್ರೀತಿಯ ಸಂಜು ಮಾತಾಡ್ತಾ ಇರೋದು. ಸೊ ನಾವ್ ಇಲ್ಲಿ ಬಂದಿದೀವಿ ಶಿವಮೊಗ್ಗ ಜೈಲಲ್ಲಿ ದೇವಿ ಮೂವಿ ಶೂಟಿಂಗ್ ಮಾಡ್ತಾ ಇದೀವಿ. ಎಲ್ಲ ಫೈಟ್ ಸೀನ್ ನಡೀತಿದೆ, ಆಮೇಲೆ ಜೈಲ್ ಸೀನ್ ನಡೀತಿದೆ. ಇವರೆಲ್ಲ ನಮ್ ಬಾಯ್ಸ್, ಎಲ್ಲ ಫೈಟರ್ಸ್ ಇವರೆಲ್ಲ. ಸೊ ಹೆಸರಿಗೆ ಮಾತ್ರ ಗ್ಯಾಂಗ್ ಬಾಯ್ಸ್ ಇವರು, ಆದ್ರೆ ಮಾಡೋ ಕೆಲಸ ಎಲ್ಲ ಫೈಟರ್ ಕೆಲಸನೇ. ಬೀಳೋದು, ಹೇಳೋದು, ಫೈಟರ್ ಮಾಡೋ ಕೆಲಸನ ನಮ್ಮ ಹುಡುಗರೇ ಮಾಡ್ತಾರೆ. ಅಷ್ಟು ಕಷ್ಟಪಟ್ಟು, ಯಾಕಂದ್ರೆ ಇಷ್ಟಪಟ್ಟು ಮಾಡ್ತಾರೆ ಈ ಕೆಲಸನ. ಸಿನಿಮಾದಲ್ಲಿ ಇಲ್ಲಿ ಪೇಮೆಂಟ್ ಇಂಪಾರ್ಟೆಂಟ್ ಅಲ್ಲ, ನಾವು ಪ್ರೀತಿಯಿಂದ ಮಾಡ್ತೀವಲ್ಲ ಕೆಲಸ, ಕೆಲ್ಸಕ್ಕೆ ಕಲೆಗೆ ಬೆಲೆ ಕೊಡ್ತೀವಿ ನಾವು. ದುಡ್ಡೇನ್ರಿ ಎಲ್ಲಿ ಭಾಗದಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ನಾವು ಈ ಕೆಲಸನ ಇಷ್ಟಪಟ್ಟು ಮಾಡ್ತೀವಿ, ಕಲೆಗೆ ಬೆಲೆ ಕೊಡ್ತೀವಲ್ವಾ? ಸೊ ಈ ನಮ್ಮ ಫೈಟರ್ಸ್ ಎಲ್ಲ ಅದರಲ್ಲ ಗ್ಯಾಂಗ್ ಬಾಯ್ಸ್, ಇವ್ರು ಮನದಾದ ಮಾತುಗಳನ್ನ ಹೇಳ್ತಾರೆ. ಒಬ್ಬೊಬ್ಬರಾಗಿ ಹೇಳಿ. ನಾವು ಆರ್ಟಿಸ್ಟ್ ಆಗು ಕೆಲಸ ಮಾಡ್ತೀವಿ, ಫೈಟ್ ಆಗು ಮಾಡ್ತೀವಿ. ನಾವು ಐಟಮ್ ಡ್ಯಾನ್ಸ್ ಅಲ್ಲಿ ಅಭಯ ಸ್ಟುಡಿಯೋದಲ್ಲಿ ನಡೀತು, ಒಳ್ಳೆ ಅದು ಕಡಕಾಗಿ ಮೂಡ್ ಬಂದಿದೆ. ಅಲ್ಲಿಂದ ಬಂದು ಶಿವಮೊಗ್ಗಕ್ಕೆ ಬಂದಿದೀವಿ, ಯಾವ್ದಿದು ಜೈಲ್ ಹತ್ರ ಬಂದಿದೀವಿ. ಇಲ್ಲಿ ಚೆನ್ನಾಗ್ ಎಲ್ಲ ನಮ್ ಗ್ಯಾಂಗ್ ಎಲ್ಲ ಸೇರಿದ್ದಾರೆ. ನಾವು ಒಂದು 10-15 ಜನ ಇದ್ದೀವಿ. ಒಂದು ವಾರ ಶೂಟಿಂಗ್ ಇದೆ. ಎಷ್ಟು ವರ್ಷದಿಂದ ಗ್ಯಾಂಗ್ ಬಾಯ್ ಮಾಡ್ತಿದ್ದೀರಾ ಸರ್? ನಾವು ಬಂದು ಅವಲೇ ಒಂದು 6 ವರ್ಷ ಆಯ್ತು. 6 ಇಯರ್ ಇಂದ ಗ್ಯಾಂಗ್ ಬಾಯ್ಸ್ ಆಗಿ ಮಾಡ್ತಾ ಇದೀವಿ, ಆರ್ಟಿಸ್ಟ್ ಆಗಿ ಮಾಡ್ತೀವಿ, ಫೈಟ್ ಮಾಡ್ತೀವಿ. ಒಳ್ಳೆ ಅವಕಾಶ ಸಿಕ್ಕಿಲ್ಲ, ಇನ್ನ ಮುಂದೆ ಸಿಗುತ್ತೆ ಅಂತ ಕುತೂಹಲ. ನೀವು ಟ್ರೈ ಮಾಡ್ಬೋದಿತ್ತಲ್ಲ ಒಂದಷ್ಟು ಮೂವೀಸ್ ಮಾಡ್ತಾ ಇದೀವಿ ಸರ್. ನಾವು ಈಗ ಪ್ರೊಡಕ್ಷನ್ ನಂಬರ್ 1 ಅನ್ನೋದೇ ಅದೇ ಒಂದು 25-30 ಸಿನಿಮಾ ಮಾಡಿದೀವಿ. ಈಗ ಗೊತ್ತಿರೋ ಅದೊಂದು 40 ಸಿನಿಮಾ ಮಾಡಿದೀವಿ. ಒಟ್ಟು ಟೋಟಲ್ ಒಂದು 80 ಸಿನಿಮಾ ಮೇಲೆ ಮಾಡಿದೀವಿ. ಇವರು ಪ್ರಭು ಅಂತ ಸರ್, ಇವರು ಹಳೆ ಆರ್ಟಿಸ್ಟ್. ನಮಸ್ತೆ, ನನ್ನ ಹೆಸರು ಪ್ರಭು ದಳವಾಯಿ ಅಂತ ಹೇಳ್ಬಿಟ್ಟು. ಒಂದು 7-8 ವರ್ಷದಿಂದ ಇದೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು. ಬಟ್ ಮಾಡ್ತಾ ಇದೀವಿ ಗ್ಯಾಂಗ್ ಬಾಯ್ಸ್ ಆಗಿ, ಜಾಸ್ತಿ ಕರೆಯೋದೇ ಗ್ಯಾಂಗ್ ಬಾಯ್ಸ್ ಆಗಿ, ಮಾಡೋದೆಲ್ಲ ಫೈಟರ್ ಕೆಲಸ. ಬಟ್ ಒಳ್ಳೆ ಅವಕಾಶ ಏನೂ ಸಿಗ್ತಾ ಇಲ್ಲ ನಮಗೆ. ಮುಂದೆ ಸಿಗುತ್ತಂತೇಳಿ ಕಾಯ್ತಾ ಇದೀವಿ ಅಷ್ಟೇ, ಅದನ್ನ ಬಿಟ್ಟರೆ ಏನೂ ಇಲ್ಲ. ಬಟ್ ಇದು ಎಲ್ಲ ಜನ ಇದೀವಲ್ಲ, ಇಷ್ಟೆಲ್ಲ ಆರ್ಟಿಸ್ಟ್ ಇದ್ದೀವಿ. ಬಟ್ ಒಳ್ಳೆ ಅವಕಾಶ ಯಾರಿಗಾದ್ರೂ ಸಿಕ್ಕರು, ಒಬ್ಬರು ಸಿಕ್ಕರು ಎಲ್ಲರೂ ಖುಷಿಯಾಗಿರ್ತಾರೆ. ಆ ಥರ ಒಂದು ನಮಗೆ ಹೆಮ್ಮೆ. ಬಟ್ ಸಿಗ್ತಾ ಇಲ್ಲ, ಬಟ್ ಬಳಸ್ಕೋತಾರೆ. ಒಳ್ಳೆ ನಮಗೆ ಕ್ಯಾರೆಕ್ಟರ್ ಆ ಥರ ಏನಾರು ಸಿಕ್ಕರೆ ನಮಗೂ ಒಂದು ಖುಷಿ. ಅಂದ್ರೆ ನನಗೆ ಸಿಗ್ಬೇಕಂತೇನಿಲ್ಲ, ಇಷ್ಟು ಜನದಲ್ಲಿ ಒಬ್ಬರು ಸಿಕ್ಕರು ಎಲ್ಲರೂ ಖುಷಿಯಾಗಿರ್ತೀವಿ. ಆ ಥರ ಸರ್. ನಾವು ಈ ಗಡ್ಡ ಕೂದಲೆಲ್ಲ ಬಿಟ್ಟಿದ್ದೀರಲ್ಲ, ಎಷ್ಟು ವರ್ಷದಿಂದ ಬಿಟ್ಟಿದ್ದೀರಾ ಸರ್? ಸುಮಾರು ಒಂದು 7-8 ವರ್ಷದಿಂದ ಬಿಟ್ಟಿದ್ದೀವಿ ಸರ್. ಹಂಗೆ ಅವಾಗ ಒಂಚೂರು ಇಷ್ಟಿಷ್ಟು ಕಷ್ಟ ಮಾಡಿಸೋದು. ಯಾವ್ದಾದ್ರು ಮೂವಿ ಮಾಡಿದ್ದೀರಾ ಸರ್? ಮಾಲ್ಟಿನಲ್ಲಿ ಮಾಡಿದ್ದೀವಿ, KD ಮಾಡಿದ್ದೀವಿ, ಆಮೇಲೆ ಬಗೀರ ಸೀರಿಯಲು, ಈ ಥರ ಎಲ್ಲ ಮೂವಿಯಲ್ಲಿ ಮಾಡಿದ್ದೀವಿ ಸರ್. ಬಟ್ ಕಾಣಿಸೋದು ಕಡಿಮೆ ಮಾಡಿದ್ದೀವಿ. ಎಷ್ಟು ಒಂದು ತಿಂಗಳಾನುಗಟ್ಲೆ ಮೂವಿ ಮಾಡಿದ್ದೀವಿ. ಅದರಲ್ಲಿ ಏನೋ ಸುಮ್ಮನೆ ಬಂದ ಹೋದ ಆ ಥರ ಸೀನ್ಗಳಷ್ಟೇ. 10 ದಿನ ಶೂಟಿಂಗ್ ಮಾಡಿದ್ರೆ 1 ನಿಮಿಷ ಬರ್ತೀರಾ? 1 ನಿಮಿಷನೂ ಗ್ಯಾರಂಟಿ ಇಲ್ಲ ಸರ್, ಡೌಟ್. ಆ ಥರ ನಾವು
ನೋಡಿದ ಪ್ರಕಾರ ನಾವೇನೋ ಒಂದು ಆಸೆ ಪಟ್ಟು ಹೋಗಿರ್ತೇವೆ, ನಾವು ಕಾಣಿಸ್ಕೋತೀವಪ್ಪ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ತೋರ್ಸಂಗೆ ಇಲ್ಲ, ಏನೋ ಸುಮ್ಮನೆ ಒಂದು ಸೈಡ್ ತೋರಿಸ್ಬಿಟ್ರೆ ಮುಗೀತು ಸರ್. ಪೇಮೆಂಟ್ಸ್ ಎಲ್ಲ ಹೆಂಗೆ ಚೆನ್ನಾಗಿರುತ್ತೆ? ಪೇಮೆಂಟ್ ಬರುತ್ತೆ ಸರ್, ಪೇಮೆಂಟ್ ಅಂತ ಏನು ಇದಿಲ್ಲ, ಪೇಮೆಂಟ್ ಏನು ತೊಂದರೆ ಇಲ್ಲ, ಕೋಆರ್ಡಿನೇಟರ್ಗಳೆಲ್ಲ ಕೊಡ್ತಾರೆ, ಪೇಮೆಂಟ್ ಬಗ್ಗೆ ಏನಿಲ್ಲ ನಮಗೆ ತೊಂದರೆ. ಬಟ್ ಅವಕಾಶಗೋಸ್ಕರ ಕಾಯ್ತಾ ಇದ್ದೀವಿ, ಹೌದೌದು. ಅವಕಾಶ ಸಿಗಕ್ಕೆ ಸ್ವಲ್ಪ ತೊಂದರೆ, ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಸರ್. ಮುಂದೆ ಏನ್ ಅನ್ಕೊಂಡಿದೀರಾ, ಏನಾಗ್ಬೇಕು ಅನ್ಕೊಂಡಿದೀರಾ? ನಮ್ ಗೆಟಪ್ ನೋಡಿದ್ರೆ ವಿಲ್ಲನ್ನೇ, ಅದನ್ನ ಬಿಟ್ರೆ ನಮಗೆ ಯಾವ ಚಾನ್ಸ್ ಸಿಗಲ್ಲ. ಹೌದೌದು. ವಿಲ್ಲನ್ ಚಾನ್ಸ್ ಸಿಕ್ಕರೆ ಅದೇ ನಮ್ಗೆ ಖುಷಿ ಇರೋದು, ಅದನ್ನ ಬಿಟ್ರೆ ಬೇರೆ ಏನು ನಾವು ಬಯಸಲ್ಲ. ಬಟ್ ಒಂದೇನೋ ಯಾವ್ದೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ನಮ್ಗೆ ಹೆಮ್ಮೆ. ಸರ್, ಇವಾಗ ನಾವು ಸ್ಕ್ರೀನ್ ಮೇಲೆ ಹೀರೋ ವಿಲನ್ಸ್ ಇವ್ರನ್ನೇ ನೋಡ್ತಾ ಇರ್ತೀವಿ, ಒಬ್ಬ ಫೈಟ್ರು ಇವ್ರನ್ನೇ ನೋಡ್ತಾ ಇರ್ತೀವಿ, ಒಬ್ಬ ಗ್ಯಾಂಗ್ ಬಾಯ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಫಿಲಮ್ ಅಲ್ಲಿ? ಗ್ಯಾಂಗ್ ಬಾಯ್ ಮೇನ್ ಒಂದೊಂದು ರೀಸನ್ಗೂ ಗ್ಯಾಂಗ್ ಬಾಯ್ ಬೇಕೇ ಬೇಕು. ಗ್ಯಾಂಗ್ ಬೈ ಇರ್ಲಿಲ್ಲ ಮೂವಿನೇ ಆಗಲ್ವಲ್ಲ. ಮೂವಿ ನಡಿಬೇಕಂದ್ರೆ ಗ್ಯಾಂಗ್ ಬಾಯ್ಸ್ ಬೇಕು. ಗ್ಯಾಂಗ್ ಬಾಯ್ಸ್ ನಾವು ಹೋದ್ರೂ ಫೈಟರ್ ನಮ್ಗೆ ಯೂಸ್ ಮಾಡ್ಕೊಳ್ಬೇಕು ಅವ್ರದ್ದು. ಆದ್ರೆ ನಾವು ಎಷ್ಟೋಗಿತ ಮಾಡ್ತೀವಿ, ನಮ್ಗೇನೋ ಒಂದು ಕಲೆಯಾಗ ಒಂದ್ ಮೆಚ್ಚಿ ನಮ್ಗೆ ಖುಷಿ ಏನು ಕಾಣಿಸ್ಕೋಬೇಕು ಅನ್ನೋಲ್ಲೇನೋ ಒಂದ್ ಕಲೆಗೆ ಒಂದ್ ಬೆಲೆ ಕೊಡೋಣ ಅಂತಂದ್ರೆ ಬೆಲೆ ಸಿಗಲ್ಲ. ಬೆಲೆ ತರ ಕೊಡ್ತಾರೆ ಅವರು, ಆದ್ರೆ ನಾವು ಕಾಣಿಸ್ಕೊಳಲ್ಲ. ಖಾಲಿ ಒಂದು ಸೆಕೆಂಡ್ ಅಲ್ಲಿ ಅಷ್ಟೇ ಸರ್, ಇಷ್ಟು ಗಡ್ಡ ಕೂದಲೆಲ್ಲ ಬಿಟ್ಟಿದಿರಲ್ಲ, ಇರಿಟೇಷನ್ ಆಗಲ್ವಾ? ಸರ್. ಅದೊಂದು ಕಲೆಗೋಸ್ಕರ ನಾವು ಇದು ಎಷ್ಟು ಅವಮಾನ ಅನ್ಸ್ಕೊಂಡ್ಬಿಟ್ಟಿದ್ವಿ, ಕಳ್ಳ ಅನ್ಸ್ಕೊಂತೀವಿ, ನೋಡೋರ್ಗೆ ಚಪ್ಪರ್ ಅನ್ಸ್ಕೊಂತೀವಿ, ಆದ್ರೆ ಮಾಡೋದ್ ಮಾತ್ರ ಆಕ್ಟರ್ ನಮ್ ಮನ್ಸಿಂದ. ಎಷ್ಟೋ ಜನ ಏನಂತ ತಿಳ್ಕೊಂಡ್ರೆ ಅಂದ್ರೆ ಐ ಡೋಂಟ್ ಕೇರ್ ಸರ್, ನಮ್ ಮನ್ಸಿಂದ ನಾವ್ ಹೇಳ್ತೀವಿ. ಇವಾಗ ಪೊಲೀಸ್ ಎಲ್ಲ ಯಾರು ಕೇಳಿಲ್ವಾ ನಿಮ್ನ? ಆತರ ಎಷ್ಟೋ ಜನ ಅವಾಜ್ ಹಾಕಿದ್ರು ನಾವೆಲ್ಲ ಇವಾಗ ಕೇಳಿ ಪೊಲೀಸರು ಏನು ಅಂತ ಇಲ್ಲ ಅಂತ ಹೇಳಿ ನನ್ ಮೇಲೆ ಒಂದ್ ಕೇಸ್ ಮಾಡಿದ್ರು. ಇವಾಗ ಕೇಳ್ತಾ ಇದ್ರ ಅಂತ ಹೇಳ್ತಾ ಇದೀನಿ, ಗಡ್ಡ ಕೂದಲ ಬಿಟ್ಟಿದ್ಯಾ, ಆತರ ನಿನ್ ಮೇಲೆ ಓಪನ್ ಮಾಡ್ತಾ ಇದೀನಿ, ಮಾಡ್ತೀನಿ ಆಮೇಲೆ ನೋಡು, ಆತರ ಎಲ್ಲ ಧಮಕಿ ಎಲ್ಲ ಕೊಟ್ಟಿದ್ರು. ಬಟ್ ಅದಕ್ಕೆಲ್ಲ ನಾವು ಕೇರ್ ಮಾಡಿಲ್ಲ. ನಾವಿರೋದು ಏನಪ್ಪಾ ಅಂತಂದ್ರೆ ನಾವು ಆಕ್ಟರ್, ಅವ್ರೇನು ಅನ್ಕೋಲಿ, ಆತರ ನಾವಿದ್ರೆ ಮಾಡ್ಲಿ, ಏನ್ ತೊಂದ್ರೆ ಇಲ್ಲ. ಇವೆಲ್ಲ ಸಮಸ್ಯೆ ಬೇಜಾನಾಗಿದೆ ಸರ್, ನಮ್ಮೇಲೆ ಏನಾಗಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಆಗ್ಬೇಕಂತೇನಿಲ್ಲ. ಇಷ್ಟು ಗುಂಪಲ್ಲಿ ಯಾರ್ಯಾರು ಹೇಳ್ಕೊಳಲ್ಲ, ಎಷ್ಟೋ ಜನಕ್ಕೆ ಅನುಭವ ನಮ್ಗಾಗಿದೆ, ನಮ್ಗೆ ಧಮಕಿ ಕೊಟ್ಟಿದ್ದಾರೆ, ಆದ್ರೆ ನಾವ್ ಯಾವತ್ತೂ ಬಿಟ್ಟಿಲ್ಲ. ಆದ್ರೆ ಯಾವ್ದಕ್ಕೂ ಎದ್ರಿಲ್ಲ. ಇಷ್ಟಪಟ್ಟು ನಾವು ಮಾಡ್ತೀವಿ ಸರ್. ಕಲೆಗ್ ಮೆಚ್ಬೇಕಲ್ವಾ, ಭಗವಂತ ಮೆಚ್ಚನ ಅಂತ ನಂಬಿಕೆ ಐತೆ ಬಿಡಿ ಸರ್. ಇನ್ನೊಂದೇನು ಗೊತ್ತಾ ಸರ್, ಒಬ್ಬ ಹೀರೋಗೆ ಯಾವ ತರ ಬಿಲ್ಡಪ್ ಕೊಡ್ತಾರಂದ್ರೆ, ಅವ್ರಿಗೆ ಬಿಲ್ಡಪ್ ಕೊಡಕ್ ಕಾರಣನೇ ನಮ್ ಹುಡುಗರು ವಿಲನ್ಗಳು ಖಡಕ್ ಆಗಿ ಕದರಾಗಿದ್ರೆ ಹೀರೋಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಹೌದೌದು. ಹೀರೋಯಿಸಮ್. ಸೊ ಇವ್ರ ಹುಡುಗರು ಇಲ್ದೆ ಒಬ್ಬ ಹೀರೋಯಿಸಮ್ ಮಾಡಕ್ ಆಗಲ್ಲ. ಅಂದ್ರೆ ಹೀರೋಗೆ ಎಷ್ಟು ವ್ಯಾಲ್ಯೂ ಇದೆಲ್ಲ ಅಷ್ಟ ಅವ್ರ ಅಪೋಸಿಟ್ ನಿಂತ್ಕೊಳ್ಳೋ ವಿಲನ್ಸ್ ಅಷ್ಟೇ ಖಡಕ್ ಆಗಿರ್ತಾರೆ. ಸೊ ಇವ್ರಿಗೂ ಬೆಲೆ ಇದೆ. ಬಟ್ ಇವ್ರಿಗೆ ಏನಂದ್ರೆ ಒಂದು ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಲ್ಲ ಹುಡುಗರು, ಪ್ಲಾಟ್ಫಾರ್ಮ್ ಸಿಗ್ತಲ್ಲ. ಇನ್ನೊಂದು ಒಳ್ಳೆ character ಡೈರೆಕ್ಟರ್ಗಳಿಗೆ ನಮ್ಮೇಲೆ ಕಣ್ ಬೀಳ್ಬೇಕು, ಅವ್ರ ಹುಡುಕಿ ಕಲೆನ ಎತ್ಕೋಬೇಕು ಅನ್ನೋದು ನಮ್ಗೆ ಆಸೆ ಇರೋದು. ಈಗ ನಾವು ಗ್ಯಾಂಗ್ ಬಾಯ್ಸ್ ಸರ್, ಇವಾಗ ಗ್ಯಾಂಗ್ ಬಾಯ್ಸ್ ಅನ್ನೋದು ಒಂದ್ ಕಾರಣ ಅಲ್ಲ. ಈಗ ಜೂನಿಯರ್ ಆರ್ಟಿಸ್ಟ್ ಇರ್ಬೇಕು, ಈಗ ಕಾರ್ಮಿಕರು, ಪ್ರೊಡಕ್ಷನ್ ಆಗಿರ್ಬೋದು, ಕ್ಯಾಮರಾಮನ್ ಆಗಿರ್ಬೋದು, ಎಲ್ಲ ಸೇರಿ ಒಗ್ಗಟ್ಟಾಗಿ ಅದೇ ಒಂದು ಸಿನಿಮಾ. ಈಗೆಲ್ಲ ಒಂದ್ ಸಿನಿಮಾ ಮಾಡ್ರೆ ಅದು ಕತೆ ಆಗೋದು. ಎಲ್ಲ ಕೈದು ಸಾವಿರ ಕೈ ಇದ್ರೆ ಅದು ಒಂದು ಚಪ್ಪಾಳೆ. ಸರ್, ಇವಾಗ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಶೂಟಿಂಗ್ ಮುಗಿದೋಗುತ್ತೆ. ಇವಾಗ ಹೀರೋ ನಾವು ನೋಡಿರ್ತೀವಿ, ಇವಾಗ ಆಚೆ ಸ್ಕ್ರೀನ್ ಮೇಲೆ ನೋಡೋರು ನೋಡಿರ್ತಾರೆ. ಹೀರೋ ಒಂದ್ ವೆಲ್ಫೇರ್ ಕಾರಲ್ಲಿ ಬರ್ತಾರೆ, ಇಲ್ಲ ಒಂದ್ ಬೆನ್ಸೋ ಆಡಿನೋ ಬರ್ತಾರೆ. ಅವ್ರು ಬಂದ ತಕ್ಷಣ ಕ್ಯಾರವನ್ ಇರುತ್ತೆ, ಒಂದ್ 10 ಜನ ಬೌನ್ಸರ್ಸ್ ಇರ್ತಾರೆ. ಇದನ್ನ ನೋಡಿರೋರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋ ಗ್ಯಾಂಗ್ ಬಾಯ್ಸ್ಗೂ ಅದೇ ತರ ಇರುತ್ತೆ ಸಿಚುವೇಶನ್. ಬಂದ ತಕ್ಷಣ ಒಳ್ಳೆ ಮರ್ಯಾದೆ ಕೊಡೋದು, ಇಲ್ಲಾಂದ್ರೆ ಬಂದ ತಕ್ಷಣ ಚೇರ್ ಹಾಕಿ ಕುಳಿಸ್ತಾರ. ಆತರ ಹೀರೋಗೆ ಯಾವ ತರ ಟ್ರೀಟ್ಮೆಂಟ್ ಇರುತ್ತೋ ಸ್ಕ್ರೀನ್ ಇಂದ ಇರೋರು ಅದೇ ತರನೇ ನೋಡ್ತಾರೆ ಅಂತ ಅನ್ಕೊಂಡಿದೀರಾ? ಸರ್, ಈಗ ಪರ್ದೆ ಮುಂದೆ ಇರೋರು ಅದೇ ಬೇರೆ ತರ ರೀಸನ್. ಈ ಪರ್ದೆ ಹಿಂದೆನೆ ಸಾಕಷ್ಟು ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ಅಂದ್ರೆ ಅವ್ರಿಗೂ ಪಾಪ ಅವ್ರಿಗೂ ಕಷ್ಟ ಇರುತ್ತೆ, ಏನೊಂದಿರುತ್ತೆ. ಅವ್ರ ಪರ್ದೆ ಮುಂದಕ್ಕೆ ಬರಲ್ಲ, ಸ್ಕ್ರೀನ್ ಹಿಂದೆನೆ ಎತ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ನಾವು ವಾಟ್ಸಪ್ ಹೇಳ್ತೀವಿ. ಈಗ ನಮ್ದು ಅಂದ್ರೆ ಬತ್ತೀವಿ, ಬೆಳಗ್ಗೆ ಬತ್ತೀವಿ, ಅವ್ರೇನ್ ಹೇಳ್ತಾರೆ ಕೇಳ್ತೀವಿ. ಅವ್ರು ಹಿಂಗ್ ಮಾಡ್ರಪ್ಪ ಅಂತಾರೆ, ಹಿಂಗ್ ಮಾಡ್ತೀವಿ. ನಮ್ದು 6 ಗಂಟೆ ಪ್ಯಾಕಪ್ ಆಗುತ್ತೆ, ಅಲ್ಲಿಂದ ಹೊಡ್ತೀವಿ ಮನೆಗೆ. ಸರ್ ಬರೀ 6 ಗಂಟೆಯಿಂದ 6 ಗಂಟೆ ಇರಲ್ಲ, ಬಟ್ ನೈಟ್ ಎಲ್ಲ ಮಾಡ್ತಾ ಇರ್ತೀವಿ. ಇವಾಗ 6 ಗಂಟೆ ಅಂತ ಆಯ್ತಪ್ಪ, ಈ ಒಂದು 6 ಗಂಟೆ 7 ಗಂಟೆ ಪ್ಯಾಕಪ್ ಅಂತ ಹೇಳ್ತಾರೆ. 6 ಗಂಟೆ 7 ಗಂಟೆ ಆಗಲ್ಲ. ಕೆಲವೊಂದ್ಸತಿ ನೈಟ್ ಎಲ್ಲ ಹೋಗ್ತೀವಿ. ನೈಟ್ ಅಲ್ಲಿ ಬಸ್ ಸಿಕ್ಕರೆ ಬಸ್ಸಲ್ಲಿ ಹೋಗ್ಬೇಕು, ಬಸ್ ಸಿಗ್ಲಿಲ್ಲ ಅಂದ್ರೆ ಅಲ್ಲೇ ಎಲ್ಲೋ ಉಳ್ಕೋಬೇಕು. ಎಲ್ಲ ನಾವು 2014ರಿಂದ ಮಾಡ್ತಾ ಇದೀವಿ ಈ ತರ ವರ್ಕ್. ಶೂಟಿಂಗ್ ಮುಗಿಸ್ಕೊಂಡು ನೈಟ್ 2 ಗಂಟೆ ತಂದು ಸುಮ್ನಲ್ಲಿ ಬ್ರಿಡ್ಜ್ ತಗ ಬಿಡ್ತಿದ್ರು ಅವಾಗ 2014ರಲ್ಲಿ. ಬಸ್ ಅಲ್ಲಿ ಶೂಟಿಂಗ್ ಬಸ್ ಅಂತ ಇರುತ್ತಲ್ಲ, ತಂದ್ಬಿಟ್ಟು ನೈಟ್ 2 ಗಂಟೆ ಸುಮ್ನಲ್ಲಿ ಬ್ರಿಡ್ಜ್ ತಗ ಬಿಟ್ಟು ಹೋಗ್ತಾರೆ. ಅವಾಗ ನಾವ್ ಎಲ್ಲಿ ಹೋಗಕ್ ಸಾಧ್ಯ? 2 ಗಂಟೆಗೆ ಅಲ್ಲೇ ವೇಟ್ ಮಾಡ್ತಾ ಇರ್ತೀವಿ. ಅಂತ ಟೈಮಲ್ಲಿ
ಅಲ್ಲೇ ವೇಟ್ ಮಾಡ್ತಾ ಇರ್ತೀವಿ ಹ್ಮ್. ಬೆಳಿಗ್ಗೆ 5 ಗಂಟೆವರೆಗೂ. ಹ್ಮ್. BMTC ಬಸ್ ಸ್ಟಾರ್ಟ್ ಆಗುತ್ತಲ್ಲ, ಅವು ಬಸ್ ಸ್ಟಾರ್ಟ್ ಆದ್ರೆ ಹೋಗ್ಬೇಕಂತ ನಾವು ಹೌದು. 2 ಗಂಟೆಯಿಂದ 5 ಗಂಟೆವರೆಗೂ ಕಾಯ್ತಿರ್ತೀವಿ. ಅಂತ ಟೈಮಲ್ಲಿ ಪೊಲೀಸ್ ಸರೌಂಡಿಂಗ್ ಎಷ್ಟೋ ಜನ ಬಂದ್ಬಿಟ್ಟು ಎತ್ತಾಕೊಂಡು ಹೋಗ್ಯಾರ ನಮ್ಮ ಹುಡುಗರನ್ನ. ಎತ್ತಾಕೊಂಡು ಹೋಗಿದ್ದಾರೆ. ಇನ್ನೊಂದು ನಮ್ಗೆ ಸ್ಟೇಷನ್‌ಗೆ ಹೋಗಿ ಫೆಸಿಲಿಟಿ ಇಲ್ಲ, ಎನ್ಕ್ವೈರಿ ಮಾಡಿದ್ದಾರೆ. ಫೆಸಿಲಿಟಿ ಸಿಗ್ತಾ ಇಲ್ಲ ನಮ್ಗೆ. So, ಈಗ 2 ಗಂಟೆಗೆ ಬಿಡ್ತಾರೆ, ದೂರದಿಂದ ಒಂದು 80 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ಇಂದ ಬಂದಿರ್ತೀವಿ. ಈಗ ನಾವು ಹೋಗೋದೇ ಸೊ ಹಿಂಸೆ, ನಮ್ಗೆ ಜರ್ನಿನ ಹಿಂಸೆ ನಮ್ಗೆ. ಹೀರೋಗೆ ಯಾವ ತರ ಟ್ರೀಟ್ ಕೊಡ್ತಾರಲ್ಲ ಅದ್ರಲ್ಲಿ ನಮ್ಗೆ 1% ಕೊಡ್ಲಿ ಸಾಕು. ನಮ್ಗೆ 1% ಕೊಡ್ತಾ ಇಲ್ಲ ನಮ್ಗೆ ಗ್ಯಾಂಗ್ ಬಾಯ್ಸ್ಗೆ. ಯಾಕಂತ ಹೇಳಿ, ನಾವು ಇಲ್ಲಿಂದ ಎಲ್ಲೋ ಒಂದು 50 ಕಿಲೋಮೀಟರ್ ದೂರ ಹೋಗಿ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡಿ ನಾವು ರಿಟರ್ನ್ ಬರ್ತಿರ್ತೀವಿ. ನಾವು ಮನೆಗೆ ಹೋಗಿ ತಲುಪಿದಿವಾ ಇಲ್ಲ ಅಂತ ಯಾರು ಕ್ಯಾರೆ ಮಾಡಲ್ಲ ಸರ್. ಮಾಡಲ್ಲ, ಶೂಟಿಂಗ್ ಮಾಡಲ್ಲ. ಸ್ಪಾಟ್ ಬಿಟ್ಟು ಆಚೆ ಹೋದ್ನಾ ಅಷ್ಟೇ. ಅಲ್ಲಿಂದ ಇವನು ಸೇಫ್ ಆಗಿ ಮನೆಗೆ ಹೋದ್ನಾ ಇಲ್ಲ, ಹೌದು. ಸೆಂಟ್ರಲ್ ಏನಾದ್ರು ತೊಂದ್ರೆ ಆಯ್ತಾ ಅಥವಾ ಯಾರಾದ್ರೂ ರೌಡಿಸಂ ಮಾಡಿ ಬಂದ್ರ ಅಥವಾ ಕಳ್ತನ ಇವ್ರ ಮೇಲೆ ಏನಾದ್ರು ಕಳ್ತನ ಒಪ್ಪಂದ ಹಾಕಿದ್ರೆ ಯಾರು ಕೇಳಲ್ಲ ಸರ್. ಹಂಗಾಗ್ಬಾರ್ದು ನಮ್ಮ ಹುಡುಗರಿಗೆ, ಅದೊಂದು ಆಗ್ಬಾರ್ದು ಅಂತ ನಮ್ಮ ಅನಿಸಿಕೆ ಅದು. ಇವಾಗ ಹೀರೋ ಹೀರೋಯಿನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಟ್ಲೀಸ್ಟ್ ಅದ್ರಲ್ಲಿ ಒಂದು 10% ಹೌದು. ಕೊಟ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಸರ್. 1% ಈ ಶೂಟಿಂಗ್ ಎಲ್ಲ 1% ಏಟ್ ಮಾಡ್ಕೊಂಡು ಕೈ ಕಾಲ ಮುರಿದೋಯ್ತು 10% ಅಂದ್ರೆ ಯಾರು ನೋಡಲ್ಲ ಸರ್. ನಮ್ಗೆ ಗ್ಯಾಂಗ್ ಬಾಯ್ಸ್ಗಳಿಗೆ ನಮ್ಗೆ ಒಂಥರ, ನಮ್ಗೆ ಯೂನಿಯನ್ ಇಲ್ಲ. ಒಂದು ಯೂನಿಯನ್ ಅಂದ್ರೆ ನಮ್ಗೆ ಒಂದು ಸಂಘ ಇಲ್ಲ. ಎಲ್ಲರೂ ಈ ಫೈಟರ್ ಇದೆ, ಫೈಟರ್ ಸಂಘ ಇದೆ, ಯೂನಿಯನ್ ಇದೆ. ಆ ತರ ನಮ್ ಗ್ಯಾಂಗ್ ಬಾಯ್ಸ್ ಅಲ್ಲೂ ಒಂದ್ ಏನಿಲ್ಲ, ನಮ್ ಫೆಸಿಲಿಟಿ ಇಲ್ಲ. ಹಾಸ್ಪಿಟ್ಲ್ ಆಗಿರ್ಬೋದು, ಒಂದೇನು ನಮ್ ಕಷ್ಟ ಸುಖ ಕೇಳಕ್ ಯಾರು ಇಲ್ಲ. ಅದೊಂದು ಬೇಸರ. ಇಷ್ಟೆಲ್ಲಾ ಬೇಸರ ಮಧ್ಯೆ ಸಂಜು ಅಂತೇಳಿ ನಮ್ಮ ಗಾಯ್ಸ್, ನಮ್ಮ ಕೋಆರ್ಡಿನೇಟರ್. ಬಟ್ ಯಾವುದೇ ಎಲ್ಲೇ ಕರ್ಕೊಂಡು ಹೋದ್ರು, ಬಟ್ ಸಾಯಂಕಾಲ 1 ಗಂಟೆ 2 ಗಂಟೆ ಹೋಗಿ ಮುಟ್ಟಿದ್ರನಪ್ಪ ಅಂತೇಳಿ ಕಾಲ್ ಮಾಡೋರು ಅಂದ್ರೆ ಇವ್ರೊಬ್ರು. ನಮ್ಗೆ ಇದು ಅನ್ಸಿದ್ದು ಇವ್ರೊಬ್ರು ಕೋಆರ್ಡಿನೇಟರ್ ಅಲ್ಲಿ ನಮ್ಗೆ ಒಳ್ಳೆಯವರು. ಅದನ್ನ ಬಿಟ್ರೆ ನಾವ್ ಎಲ್ಲೂ ಈ ತರ ಒಳ್ಳೆಯವರು. ಹಿಂಗ್ ಕಷ್ಟ ಸುಖ ಹೇಳ್ಕೊಡ್ರೆ ಕ್ಯಾಬ್ ಗಿಬ್ ಬುಕ್ ಮಾಡ್ಕೊಡ್ತಾರೆ. ಎಲ್ಲಿದ್ರು ಬರ್ತೀವಿ. ಈ ತರ ಇದೆಯಪ್ಪ ಬರ್ತೀರಾ ಅವ್ರೆ. ಅದ್ನ ಹೌದು. ಇಷ್ಟ ಗ್ಯಾಂಗ್ ಪಟ್ಟು ಬಾಯ್ಸ್ ಬಗ್ಗೆ ಬರ್ತೀವಿ ಮತ್ತೆ ನಾವು. ಕಲಾವಿದರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಉಳ್ಳವರು ಅಂತಂದ್ರೆ ನಮ್ಮ ಹಾ. ಸಂಜು ನಾಯಕರು. ಹಾ. ಇವ್ರದಂತ ಇವ್ರಿದ್ದ ಸಲುವಾಗಿ ನಮ್ಮಂತ ಗ್ಯಾಂಗ್ ಬಾಯ್ಸ್ ಗಳೆಲ್ಲ ಅವ್ರು ಒಂದೇ ಕರೆ ಮಾಡಿದ್ರು ಕೂಡ ಬರ್ತೀವಿ. ಹ್ಮ್. ಏನಿಲ್ಲ ಅಂತ ನಾನು ನಿನ್ನೆ ನಮ್ಮ ಸಲುವಾಗಿ ನಮ್ಮ ಶಿವಣ್ಣ ಮತ್ತು ಸಂಜು ಅಣ್ಣ ರಾತ್ರಿ 1 ಗಂಟೆ ತನಕ ಎಚ್ಚರಿದ್ದಾರೆ. ನಾನು 600 ಕಿಲೋಮೀಟರ್ ದೂರ ನಿಂತು ಬಂದಿದ್ದೀನಿ. ನಾವು ಬರ್ಬೇಕಾದ್ರೆ ನೀ ಎಲ್ಲಿದ್ಯಾ, ಏನ್ ಮಾಡ್ತಾ ಇದ್ಯಾ, ಪ್ರತಿಯೊಂದಕ್ಕೂ ಅವರು ಕಾಲ್ನಲ್ಲಿ ನೀವು ವಿಚಾರ ಮಾಡ್ತಾ. 600 ಕಿಲೋಮೀಟರ್ ಅಂದ್ರೆ ಎಲ್ಲಿಂದ ಬಂದಿದ್ದೀರಿ? ನಾವು ಗುಲ್ಬರ್ಗದಿಂದ ಬಂದಿವಿ ಸರ್. ಗುಲ್ಬರ್ಗದಿಂದ ಈ ಶೂಟಿಂಗ್ ಶೂಟಿಂಗ್ ಶಿವಮೊಗ್ಗವರೆಗೂ ಬಂದಿದ್ವಿ. ದೇವಿ ನಿಮ್ ಶೂಟಿಂಗ್ ಇದೆ ಅಂತ ನಮ್ಮ ಸಂಜು ನಾಯಕರು ಫೋನ್ ಮಾಡಿದ್ದಾರೆ. ಅವರು ಒಂದು ಮಾತಿಗೆ ಅವರು ಒಂದು ಒಳ್ಳೆಯ ಗೌರವ ಸ್ಥಾನದಲ್ಲಿದ್ದಾರೆ. ಅವರು ಯಾವಾಗ್ಲೂ ಪ್ರತಿಯೊಂದು ಕಲಾವಿದರಿಗೆ ಗೌರವ ಕೊಡ್ತಾ, ಪ್ರತಿಯೊಂದು ಕಲಾವಿದರಿಗೆ ಒಂದು ಬೆಳೆಸಬೇಕಂತ ಒಂದು ಕೆಲಸ ಅವ್ರ ಹತ್ರ ಇದೆ. ಆದ್ರೂ ಕೂಡ ಈಗ ಹೇಳಿದ್ರೆ ನಮ್ಮ ಸಂಜು ನಾಯಕರು, ಹೀರೋ ಹೈಲೈಟ್ ಆಗ್ಬೇಕಂದ್ರೆ ಅದಕ್ಕೆ ಪ್ರತಿ ಮುಖ್ಯ ಕಾರಣ ಅಂತಂದ್ರೆ ವಿಲನ್ ಹೈಲೈಟ್ ಆಗ್ಬೇಕಂದ್ರೆ ಹೀರೋ ಹೈಲೈಟ್ ಆಗ್ಬೇಕಂದ್ರೆ ಅದಕ್ಕೆ ವಿಲನ್ ಬೇಕು. ವಿಲನ್ನೇ ಇದ್ದಿದ್ದಿಲ್ಲ ಅಂದ್ರೆ ಹೀರೋ ಹೈಲೈಟ್ ಆಗ್ಲಕ್ ಸಾಧ್ಯನೇ ಇಲ್ಲ. ಹೌದು. ಅದಕ್ಕೆ ಮುಖ್ಯವಾಗಿ ವಿಲನ್ ಖಳನಾಯಕನ ಪಾತ್ರದಲ್ಲಿ ಇಷ್ಟೆಲ್ಲ ನೋಡಿದ್ರು ಕೂಡ ಜನ ಹೆದರ್ತಾರ. ಅಂತಂತ ವೇಷಗಳವ. ಆದ್ರೂ ಕೂಡ ಜನರ ಸಾಮಾನ್ಯರು ಏನಂತಾರ ಅಂತ ತಿಳ್ಕೊಂಡಿಲ್ಲ. ಅಂದ್ರೂ ಕೂಡ ಎಲ್ರು ನಾವು ಫಿಲಿಮಲ್ಲಿ ಕಾಣ್ಬೇಕು, ಪರದೆ ಮೇಲೆ ನಮ್ಮ ಮುಖ ನೋಡ್ಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಈಗ ಇಲ್ಲಿ ತನ ಬಂದು ಏನ್ ನಾವು ಶೂಟಿಂಗ್ ಅಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಇನ್ನೂ ಎಲ್ಲರಲ್ಲಿ ಪ್ರತಿಯೊಂದು ಅಭಿನಯ ಮಾಡುವಂತ ಬಹುಮುಖ್ಯ ಪ್ರತಿಭೆ ಇದೆ. ಆದ್ರೆ ಅಂತ ಪ್ರತಿಭೆಗೆ ಅವರಿಗೆ ಒಂದು ಇದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸಿಗ್ಬೇಕಂತ ನಮ್ಮೆಲ್ಲರ ಆಸೆ. ಇವಾಗ ಸಂಜೆ ಅವರೇ ಒಂದು 100 ಜನ ಬೌನ್ಸರ್ಸ್ ಬೇಕು, ಇಲ್ಲ 100 ಜನ ಗ್ಯಾಂಗ್ ಬೇಕು ಅಂದ್ರೆ ಇವತ್ತು ರಾತ್ರಿ ಹೇಳಿರ್ತಾರೆ, ಬೆಳಗ್ಗೆ ಹೆಂಗ್ ಕರೆಸ್ತೀರಾ ಸರ್? ಅದಕ್ಕಂತಾನೆ ನಾವು ಹೇಳಿರ್ತೀವಿ, ಬಿಫೋರ್ 1 ಡೇ ಮುಂಚೆ ಹೇಳಿ ಅಂತ ನಾವು ಎಷ್ಟೋ ಸರಿ ಹೇಳ್ತೀವಿ. ನಾವು ನೈಟ್ 11 ಗಂಟೆಗೆ ಮಲ್ಕೊಂಡಿದ್ದಾಗ ನೈಟ್ 12 ಗಂಟೆಗೂ ಕಾಲ್ ಬರ್ತಾವೆ ನಮಗೆ. ಅರ್ಜೆಂಟ್ ಬೆಳಿಗ್ಗೆ ಅಂದ್ರೆ 7:00ವರೆಗೆ ಸ್ಪಾಟ್ ಇರಬೇಕು ಸರ್. ನೈಟ್ ನಾವು ಮಲಗಿರ್ತೀವಿ 12 ಗಂಟೆ 12:30 ಆಗಿರ್ತದೆ ಟೈಮ್. ಅಂತ ಟೈಮ್ಗೂ ಕಾಲ್ ಮಾಡ್ತಾರೆ ಸರ್. ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾ, ಇಂಪಾರ್ಟೆಂಟ್ ಅಲ್ಲ, ಇವ್ರೇನು ಎನಿ ಟೈಮ್ ಕಾಲ್ ಮಾಡಿದ್ರೆ ಬರ್ತಾರೆ ಹಂಗ ಅನ್ಕೊಂಡ್ಬಿಟ್ಟಾರ ಸರ್. ಆ ತರ ಇಂಪಾರ್ಟೆಂಟ್ ನಮ್ಗೆ ಕೊಡ್ಬೇಕು ಅವರು. ಯಾವ ತರ 2 ದಿವಸ ಮುಂಚೆ ಬುಕ್ ಮಾಡ್ಕೋಬೇಕು ನಮ್ಮನ್ನ. ಇವ್ರಂದ್ರೆ ಒಂದು ರೆಸ್ಪೆಕ್ಟ್ ಇರಬೇಕು. ಆ ತರ ಮನೋಭಾವ ಎಲ್ಲಾ ಡೈರೆಕ್ಟ್ರು ಮ್ಯಾನೇಜರ್ಸ್ ಅಲ್ಲಿ ಬರ್ಬೇಕಾಗಿ ಇದು ಬರ್ಬೇಕಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ ಸರ್. ಇನ್ನೊಂದು, ನಮ್ಗೆ ಸಿನಿಮಾ ಅಂದ್ರೆ ಗೌರವ, ಭಕ್ತಿ, ಒಂಥರ ದೇವ್ರು ನೋಡ್ದಂಗ್ ನೋಡ್ತೀವಿ. ನಮ್ಗೆ ಎಲ್ಲೇ ಅಲ್ಲಿ ಶೂಟಿಂಗು ಈ 700 ಕಿಲೋಮೀಟರ್ ಅಲ್ಲ, 1000 ಕಿಲೋಮೀಟರ್ ಹೋಗ್ಲಿ ಬಂದು ಹೋಗಿ ಮಾಡ್ಕೊ ಬರ್ತೀವಿ. ಯಾಕಂದ್ರೆ ನಾವು ಆ ತರ ಪ್ರೀತಿ ವಿಶ್ವಾಸ, ಒಂಥರ ದೇವ್ರ ತರ ನೋಡೋದು ಸಿನಿಮಾನ. ಸಂಜು ಅವರು ಎಲ್ಲಿ ಬೇಕಾದಲ್ಲಿ ಕರ್ಲಿ ಶೂಟಿಂಗ್. ನಾ ಬಂದಿರೋದು ಬಿಜಾಪುರದಿಂದ, ಬೆಳಿಗ್ಗೆ ಬಂದಿದ್ದೀನಿ. ನೈಟ್ ಎಲ್ಲ ಫೋನ್ ಬಂದಿದ್ದೇನಲ್ಲಪ್ಪ, ಎಲ್ಲಿ ಇದೆಯಾ, ಬಿಜಾಪುರ, ಏನು? ಗುಲ್ಬರ್ಗ, ಹಾ. ನಾವು ರಾಮನಗರದಿಂದ ಈ ತರ. ಬಂದಿದೀವಿ. ಈ ತರ ಇಂದ ಅಂದ್ರೆ ನೈಟ್ ಎಲ್ಲ ಎಲ್ಲಿರಪ್ಪ ಬರ್ತಾ ಇದೆಯಾ ಏನು ಎಲ್ಲ ನೈಟ್ ಎಲ್ಲ ಜರ್ನಿ ಇವ್ರದ್ದು. ಮಲ್ಲಿಗಿರಲ್ಲ, ಏನ್ ಹುಡುಗರೆಲ್ಲ ಬಂದ್ರ ಇಲ್ಲ, ಒಬ್ಬನ ಏನಾರು ಮಿಸ್ ಆದ್ರು ಆಮೇಲೆ ಡೈರೆಕ್ಟ್ ಇವ್ರಿಗೆ ಬೈತಾರೆ. ಅದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಅವ್ರು ಎಷ್ಟು ಕಷ್ಟ ಅನ್ಭವಿಸ್ತಾರೋ ನಮ್ಗೆ ಗೊತ್ತಿರುತ್ತೆ. ಒಬ್ಬನ ಅದರಲ್ಲಿ ಬಿಟ್ಬಿಟ್ರೆ ಅವ್ರಿಗೆ ತೊಂದರೆ ಬೇಜಾನ್ ಆಗುತ್ತೆ. ಬಟ್ ಯಾರಿಗೆ ಹೇಳ್ಕೊಳ್ಳಲ್ಲ ಅವರು, ಏನೋ ಒಂದು ಅಡ್ಜಸ್ಟ್ ಮಾಡ್ತಾರೆ. ಆ ತರ ಒಂದು ಇವ್ರ ಹತ್ರ ಗುಣ ಇದೆ. ಹೌದು ಸರ್. ಸರ್. ನಮ್ಗೆ ಇನ್ನೊಂದು ಸರ್, ಕನ್ನಡ ಸಿನಿಮಾ ಗೆಲ್ಲೇಬೇಕು, ಸಕ್ಸಸ್ ಕಾಣಬೇಕು ಅಂತ ನಮ್ಗೊಂದು ಆಸೆ. ಅದಕ್ಕೋಸ್ಕರ ನಾವು ಸಿನಿಮಾನ ಒಂಥರ ದೇವ್ರ ತರ ನೋಡ್ತೀವಿ. ಅದೆಷ್ಟೇ ಕಷ್ಟ ಅಲ್ಲಿ, 1000 ಕಿಲೋಮೀಟರ್ ಅಲ್ಲಿ ಬರ್ತೀವಿ ನಾವು. ಅವ್ರು ಕರೆದ್ರೆ ಎಲ್ಲಾರು ಸರಿ. ನೈಟ್ ಹೇಳ್ಬಿಟ್ರೆ ಅಲ್ಲೇ ಜರ್ನಿ ಸ್ಟಾರ್ಟು.
ಸರ್ ನನ್ನ ಹೆಸರು ಗಂಗರಾಜ್ ಅಂತೇಳಿ. ನಂದು ಆ್ಯಕ್ಚುಲಿ ಪ್ರಾಪರ್ ಶಿವಮೊಗ್ಗ. ನಮಗೇನೇ ಆದರೂ ಸಂಜೆಯವ್ರು ಕರೆದಾಗ ನಾನು ಇಮಿಡಿಯೇಟ್ಲಿ ನೈಟೇ ಟ್ರೈನ್ ಹತ್ಬಿಡ್ತೀನಿ. ಬೆಳಗಿನ ಜಾವ 4:15ಗೆ ನಾನು ಬೆಂಗಳೂರಲ್ಲಿ ಸ್ಟಾಪ್ ಆಗ್ತೀನಿ. ಅಣ್ಣನ ಮಗಳು ಮನೆ ಇದೆ ಅಲ್ಲಿ ಪೀಣ್ಯದಲ್ಲಿ. ನಮ್ಮ ರಿಲೇಷನ್ಸ್ ಇದ್ದಾರೆ. ಮುಂಚೆನೇ ಅಲ್ಲಿ ಇದ್ಬಿಡ್ತೀನಿ ಸರ್ ಕರೆದಾಗ. ಬಟ್ ನಮ್ಮನ್ನು ತುಂಬ ಚೆನ್ನಾಗಿ ನಮ್ಮನ್ನ ನೋಡ್ಕೊತಾರೆ ಸಂಜೆಯವರೆಲ್ಲ. ಸರ್ ಅವ್ರು ಏನೇ ಆದ್ರೂ ನಮಗೆ ಸ್ಪಂದಿಸ್ತಾರೆ. ಬಟ್ ಅಲ್ಲಿ ಸಿನಿಮಾಗಳಲ್ಲಿ ಹೀರೋಗಳಲ್ಲಿ ನಾವು ನಿಂತ್ಕೊಂಡ್ರೆ ಮಾತ್ರ ಅಲ್ಲಿ ಹೀರೋ ಆಗಕ್ಕೆ ಸಾಧ್ಯ ಸರ್. ಒಂದು ಹೀರೋಯಿನ್ ಜೊತೆ ನಿಂತ್ಕೊಂಡ್ರೆ ಹೀರೋ ಆಗಕ್ಕೆ ಸಾಧ್ಯ ಅಂತ ಅನ್ಕೋಬಹುದು. ಬಟ್ ಒಂದು ಫೈಟ್ ಸೀನ್ ಆಗಲಿ ಮತ್ತು ಅವ್ರಿಗೆ ಒಂದು ಬಿಲ್ಡಪ್ ಸೀನ್ ಆಗಲಿ, ಒಂದು ನಾವು ಗ್ಯಾಂಗ್ ಬಾಯ್ಸ್ ಇದ್ರೆ ಸಾಧ್ಯ ಮಾತ್ರ, ಅವ್ರಿದ್ರೆ ನಾವಿದ್ರೆ ಮಾತ್ರ ಅವ್ರು ಹೀರೋ ಆಗಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಬಟ್ ಯಾರೇ ಆಗಿರೋ ಬೇಜಾರಾಗೋದು ಬೇಡ. ಬಟ್ ಆದರೂ ನಾವು ಆಕ್ಚುಲಿ ನಾನೊಬ್ಬ ಆರ್ಟಿಸ್ಟೇ. ನಾನು ಕೆಲವು ನಾಟಕಗಳೆಲ್ಲ ಮಾಡಿದ್ದೀನಿ ಸರ್. ನಾನು ಸಿಂಗರ್ಸು, ಸ್ಟೇಜ್ಗಳು, ಸಾವಿರಾರು ಜನಗಳ ಮುಂದೆ ಹಾಡ್ತೀನಿ, ಡೈಲಾಗ್ ಹೊಡಿತೀನಿ, ಸ್ಪಂದಿಸ್ತೀನಿ. ಬಟ್ ಚಪ್ಪಳೆನೂ ತೊಗೊಳ್ತೀವಿ. ಬಟ್ ಆದರೆ ನಾವು ಗ್ಯಾಂಗ್ ಬಾಯ್ಸ್ ಆಗಿ ಇದೀವಿ ಅಂದರೆ ಒಂದು ನೆಕ್ಸ್ಟ್ ಏನೋ ಒಂದು ಅವಕಾಶ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಬರ್ತೀವಿ. ದುಡ್ಡು ಮುಖ್ಯ ಅಲ್ಲ ಸರ್. ನಾನು ಆಕ್ಚುಲಿ ಬಿಲ್ಡಿಂಗ್ ಕಾಂಟ್ರಾಕ್ಟೇ. ನಾವು 2 ಜನ ಕೆಲಸ ಇಟ್ಕೊಂಡು ನಾವು ಪ್ಲೇಬರ್ ಕೊಡ್ತೀವಿ. ಆದರೂ ಸರ್ ನಾವೇನೋ ಅವಕಾಶ ಸಿಗಲಿ ಅನ್ನೋ ಉದ್ದೇಶಕ್ಕೆ ಬರ್ತೀವಿ ಸರ್ ನಾವು. ಬಟ್ ಅದೇ ಸ್ವಲ್ಪ ಎಲ್ಲ ಸ್ಪಂದಿಸ್ಬೇಕೆಲ್ಲ ನಮ್ಮನ್ನು ನೋಡಿಬಿಟ್ಟು ಜನಗಳು. ಅದೇ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಗ್ಯಾಂಗ್ ಬಾಯ್ಸ್ಗೆ ಆಗಲಿ, ಅವ್ರನ್ನ ಎಲ್ಲಿ ಹೀರೋಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದೊಂದು ಸ್ವಲ್ಪ ಒಂದು ಸಾಸಿವೆಯಷ್ಟು ನಮ್ಮನ್ನು ಸ್ವಲ್ಪ ಗುರುತಿಸಿ ಗಮನಿಸಿ ನಮ್ಮನ್ನು ಹರಿಸ್ಬೇಕನ್ನೋದೇ ನಮ್ಮನ್ನು ಹಾರೈಸ್ಕೊಳ್ತೀವಿ ಸರ್. ಇವಾಗ ಸಂಜು ಅವರೇ, ಇಷ್ಟೊತ್ತು ಅವರು ಇದ್ರದ್ದೆಲ್ಲ ಹೇಳಿದ್ರು, ಅವ್ರದ್ದು ಗ್ಯಾಂಗ್ ಬಾಯ್ಸ್ ಕಷ್ಟನೆಲ್ಲ ಹೇಳಿದ್ರು. ಏಜೆಂಟ್ ಕಷ್ಟ ಯಾವ ತರ ಇರುತ್ತೆ ಸರ್ ಇಷ್ಟೊಂದು ಜನ ಎಲ್ಲ ಸೇರ್ಬಿಟ್ಟು ಒಂದು 100 ಜನಕ್ಕೆ ಎಷ್ಟು ಕಷ್ಟ ಇರುತ್ತಲ್ಲ, ಒಬ್ಬ ಏಜೆಂಟ್ ಒಬ್ಬನಿಗೆ ಅಷ್ಟು ಕಷ್ಟ ಇರುತ್ತೆ ಸರ್. ಯಾಕೆಂತ ಕೇಳ್ಬೋದು ನೀವು, ಹೆಂಗೆ ಅಂತ ಕೇಳ್ಬೋದು ಸರ್. ಇವಾಗ ಬೆಳಿಗ್ಗೆ 7:30 ಸ್ಪಾಟಲ್ಲಿ ನಮ್ಮ ಹುಡುಗರಿಲ್ಲ ಅಂದ್ರೆ ಫಸ್ಟ್ ಕರೆಯೋದು 100 ಜನದಲ್ಲಿ ನನ್ನೇ ಕರೆಯೋದು. ಅಂದ್ರೆ ಒಬ್ಬ ಕೋಆರ್ಡಿನೇಟರ್ನ ಕರೆಯೋದು. ಅದು ಒಳ್ಳೆ ಡೈರೆಕ್ಟರ್ ಇದ್ರೆ ಒಳ್ಳೆ ರೀತಿಯಿಂದ ಕೇಳ್ತಾರೆ, ಯಾಕಪ್ಪ ಟೈಮ್ ಎಷ್ಟಪ್ಪ ಅಂತಾರೆ. ಇನ್ನು ಬೇರೆ ಡೈರೆಕ್ಟರ್ ಹೆಸರು ಹೇಳಬಾರ್ದು, ಬಾಯಿಗೆ ಬಂದಾಗ ಓದಾಕ್ ಬಿಡ್ತಾರೆ, ಮುಲಾಜಿಲ್ದ ಓದಾಕ್ ಬಿಡ್ತಾರೆ. ಸೊ ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಆಮೇಲೆ ಈ ಪೇಷನ್ಸ್ ಇದೆಯಲ್ಲ ಸರ್, ಕೋಆರ್ಡಿನೇಟರ್ ಅನ್ನೋ ವರ್ಕ್ ಇದೆಯಲ್ಲ, ಇದನ್ನ ಪ್ರತಿಯೊಬ್ಬರು ಮಾಡಕ್ ಆಗದಿರೋಂಥ ಕೆಲಸ ಇದೆ. ಇದರಲ್ಲಿ ಸುಮಾರು ಒಂದು ಲಕ್ಷದಲ್ಲಿ ಒಬ್ಬ ಕೆಲಸ ಮಾಡ್ಬೋದು ಈ ಕೋಆರ್ಡಿನೇಟರ್ ಕೆಲಸ. ಯಾಕಂದ್ರೆ ಹೆವಿ ಪೇಷನ್ಸ್ ಬೇಕಿದ್ಗೆ. ಆಮೇಲೆ ಹುಡುಗರನ್ನ ಕರ್ಸೋದು ಅಷ್ಟೇ ಸರ್. ಒಬ್ಬ ಹುಡುಗನಿಗೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕಾಗತ್ತೆ ನಾನು. ಒಬ್ಬ ಆರ್ಟಿಸ್ಟ್ನ ಕರ್ಸ್ಬೇಕಂದ್ರೆ ಬೆಳಿಗ್ಗೆ ಅವ್ನು ಕಾಲ್ ಮಾಡಿ, ಸರ್ ಎದ್ದಿದ್ರೆ ಇಲ್ಲ, ಸರ್ ಮನೆ ಬಿಡ್ತಾದ್ರೆ ಇಲ್ಲ, ಶೂಟಿಂಗ್ ಸ್ಪಾಟ್ ಬರೋವರೆಗೂ ಅವ್ನಿಗೆ 4 ಕಾಲ್ ಹೋಗಿರ್ತದೆ ಬೆಳಿಗ್ಗೆ. ಒಬ್ಬನಿಗೆ 4 ಕಾಲ್ ಅಂದ್ರೆ 100 ಜನಕ್ಕೆ ಎಷ್ಟು ಕಾಲ್? 400 ಕಾಲ್ ಹೋಗ್ಬೇಕು ನಾನು. ಸೊ ತಾಳ್ಮೆ ಎಂಬುದು ತುಂಬಾ ಅಂದ್ರೆ ತುಂಬಾ ಇರಬೇಕು ಕೋಆರ್ಡಿನೇಟರ್ ಆದವ್ರಿಗೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ತುಂಬಾ ದೊಡ್ಡ ಸಮುದ್ರ. ನಾವು ಸಣ್ಣ ಪುಟ್ಟ ಮೀನುಗಳು ಈಗೀಗ ಹೆಜ್ಜೆ ಇಡ್ತಾ ಇದೀವಿ, ಆದ್ರೂ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಎಲ್ಲರೂ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಟ್ಕೊಂಡೇ ಮುಂದಕ್ಕೆ ಬರಕ್ ಆಗಲ್ಲ. ನಾವು ಸಣ್ಣ ಪುಟ್ಟ ಆಕ್ಟಿಂಗು ಏನೇನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಫಿಲ್ಮ್ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬಾ ಆಸೆಗಳು ಇಟ್ಕೊಂಡ್ ಬಂದಿದ್ದೀವಿ. ಆದ್ರೆ ಅದಕ್ಕೆ ಯಾವಾಗ ನಮಗೆ ಸಪೋರ್ಟ್ ಮಾಡೋ ಒಳ್ಳೆ ಡೈರೆಕ್ಟರ್ಗಳು, ಒಳ್ಳೆ ಪ್ರೊಡ್ಯೂಸರ್ಗಳು ನಮಗೆ ಸಿಗ್ತಾರೋ ಆ ಟೈಮಲ್ಲಿ ನಮ್ದು ಏನಿದೆ ನಾವು ಸಾಧನೆನ ತೋರಿಸ್ಬೇಕು. ಎಷ್ಟು ವರ್ಷ ಆದ್ರೂ ನಾವು ಕಷ್ಟಪಟ್ಟು ಮಾಡ್ತೀವಿ. ಕೆಲವೊಂದು ಟೈಮು ಶೂಟಿಂಗ್ ಪಾರ್ಟಲ್ಲಿ ಮಲ್ಕೊಳಕ್ಕೆ ತೊಂದರೆ, ಎಲ್ಲಿ ಬೇಕೋ ಅಲ್ಲಿ. ಯಾವ ರೀತಿ ಈಗ ಜೈಲಲ್ಲಿ ಶೂಟಿಂಗ್ ಮಾಡಿಸ್ತಾರೆ, ಏನು ವ್ಯವಸ್ಥೆ ಇರಲ್ಲ ನಮಗೆ. ನೈಟ್ ಎಲ್ಲ ಶೂಟಿಂಗ್ ಭಾಳ ಕಷ್ಟಪಟ್ಟು ಏನೋ ಒಂದು ಹಠ ಛಲ ತೊಟ್ಟು ಮನೆಯವ್ರನ್ನೆಲ್ಲ ಎದುರಾಕೊಂಡು ಫಿಲ್ಮ್ ಇಂಡಸ್ಟ್ರಿ ಬರ್ತೀವಿ. ಅಂದರೆ ಅದೇ ರೀತಿ ನಮಗೂ ಒಳ್ಳೆ ಸಪೋರ್ಟ್ ಸಿಗಬೇಕು. ಯಾರೇ ಬರಬೇಕು ಅಂದರೂ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದಲೆ ಈ ಫಿಲ್ಮ್ ಇಂಡಸ್ಟ್ರಿ ಬೆಳೆಯೋಕ್ಕಂತೂ ಆಗಲ್ಲ. ಸುಮಾರು ಜನ ಕಾಲು ತುಳಿಯೋರೇ ಇದ್ದಾರೆ. ನಮ್ಮನ್ನ ಸ್ವಲ್ಪ ಗುರುತಿಸಿ ನಮಗೂ ಒಂದು ಚಾನ್ಸ್ ಕೊಡಿ. ನೀವು ಚಾನ್ಸ್ ಕೊಟ್ಮೇಲೆ ನಾವು ಮಾಡಿಲ್ಲ ಅಂದರೆ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ನಾವು ಗ್ಯಾರೇಜ್ ಅಲ್ಲಿ ಕೂಲಿ ಕೆಲಸ ಮಾಡೋದು. ನನಗೆ ಈ ಫಿಲಮ್ ಅಂದ್ರೆ ತುಂಬಾ ಇಷ್ಟ. ಅದು ಕನ್ನಡ ಸಿನಿಮಾ ಅಂದ್ರೆ ಎಸ್ಪೆಷಲಿ ಎಷ್ಟು ದೂರ ಇದ್ರೂ ಫಸ್ಟ್ ಹೋಗ್ತೀವಿ ಸರ್. ಅಂದ್ರೆ ಈಗ ತುಂಬಾ ಹೊತ್ತು ಸೀನ್ಗಳು ತೆಗಿತಾರೆ ಸರ್. ನಮ್ಮದು ತುಂಬಾ ಸೀನ್ಗಳು ತೆಗಿತಾರೆ. ನಾನಿಲ್ಲ ಅಂದ್ರೆ ಒಂದು 15-20 ಫಿಲಮ್ ಅಲ್ಲಿ ನಾನು ಆಕ್ಟ್ ಮಾಡಿದೀನಿ ಸರ್. ಒಂದ್ ಫಿಲಮ್ ಅಲ್ಲೂ ನಮ್ದು ನಾವು ಅಂತ ಗುರುತಿಸ್ಕೊಳ್ಳೋ ತರ ಯಾವ ಫಿಲಮ್ ಅಲ್ಲೂ ನಾನು ಕಾಣಿಸ್ಕೊಂಡಿಲ್ಲ ಸರ್. ಈ ಕನ್ನಡ ಸಿನಿಮಾ ಅಂದ್ರೆ ಈಗ ಎಲ್ಲರದು ಈಗ ದೊಡ್ಡ ವ್ಯಕ್ತಿಗಳು ಮಾತ್ರ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಬೇಕು. ನಮ್ಮಂತ ಗ್ಯಾಂಗ್ಸ್ಟರ್ಗಳು ಮತ್ತೆ ನಮ್ ಜೂನಿಯರ್ ಆರ್ಟಿಸ್ಟ್ಗಳು ನಾವ್ಯಾರು ಅಷ್ಟು ಕಾಣಿಸ್ಕೊಳಲ್ಲ. ನಮಗೂ ಅಂತ ಒಂದು ಮಾಡ್ಕೊಡ್ಬೇಕು. ಕನ್ನಡ ಸಿನಿಮಾ ನಾವು ಮುಂದಕ್ಕೆ ಬೆಳೆಸ್ಬೇಕು, ನಮಗೂ ತುಂಬಾ ಆಸೆ ಇದೆ. ನಮ್ಗೆ ಕೂಲಿ ಕೆಲಸ ಅಂದ್ರೆ ನಮ್ಗೆ ಆ ಕೆಲಸನೇ ದೊಡ್ಡದು. ಆದ್ರೆ ಈ ಸಿನಿಮಾಗೆ ಯಾಕೆ ಬರ್ತೀವಿ, ಕನ್ನಡ ಸಿನಿಮಾ ಅಂದ್ರೆ ನಮಗೆ ಬಹಳ ಇಷ್ಟ. ಎಲ್ಲಾ ಇಂಡಸ್ಟ್ರಿಗಳು ಬೆಳೀತಾ ಇರ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ನಮಗೂ ತುಂಬಾ ಆಸೆ ಇದೆ. ಆತರ ಇರ್ಬೇಕಾದ್ರೆ ನಮಗೆ ನಾವು ಸ್ಕ್ರೀನ್ ಅಲ್ಲೇ ಕಾಣಿಸ್ಕೊಳಲ್ಲ ಸರ್. ನಾವು ಬಂದು ಈಗ ಎಷ್ಟೊಂದು ಒಂದು ತಿಂಗಳನ್ಗಟ್ಟೆಲ್ಲ ಶೂಟ್ ತೆಗಿತಾರೆ, ನಮ್ದು 1 ಸೆಕೆಂಡ್ ಕೂಡ ಸೀನ್ ಬರಲ್ಲ ಸರ್ ನಮ್ಗೆ. ಆತರ ನಮ್ಗೂ ಒಂದು ಚಾನ್ಸ್ ಕೊಡ್ಬೇಕು. ನಮ್ಮಂತ ಜೂನಿಯರ್ ಆರ್ಟಿಸ್ಟ್ಗಳು ಬೆಳಿಬೇಕು, ಕನ್ನಡ ಸಿನಿಮಾ ಚೆನ್ನಾಗಿ ಬೆಳಿಬೇಕು, ನಮ್ದೊಂದು ಉದ್ದೇಶ ಆಗಿದೆ ಸರ್. ಓಕೆ, ಧನ್ಯವಾದ ಸರ್.